ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ತುಂಬ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಯಾಕೆ ಹೇಳಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಆಗಿರುವಂತಹ ಅಲಸಂದಿ ಕಾಳಿನ ಪಲ್ಯ ಮಾಡ್ತಿದ್ದೀನಿ. ಟೇಸ್ಟ್ ಇರ್ತಿತ್ತು ಅಂದ್ರಿ, ಒಂದು ಟೈಮ್ ನಾವೇನಾದ್ರು ಮಾಡಿದ್ರೆ ಅದು ತಿಂತಾನೆ ಇರಬೇಕು ಅಂತ ಅನ್ಸುತ್ತಾ. ಇದು ಬಂದು ಅನ್ನಕ್ಕೆ, ಆಮೇಲೆ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಇದು ಅಲಸಂದಿ ಕಾಳು ಒಳಗಡೆ ಎರಡು ಥರದ್ದು ಕಲರ್ ಬರುತ್ತೆ ರೀ. ಒಂದು ಬಂದು ವೈಟ್ ಕಲರ್ ಇರುತ್ತೆ, ಇನ್ನೊಂದು ಬಂದು ಬ್ರೌನ್ ಕಲರ್ ಇರ್ತೈತಿ. ಬ್ರೌನ್ ಅಂದ್ರೆ ನಾವು ಇದನ್ನು ರೆಡ್ ಅಂತೂ ಅನ್ಕೋಬಹುದು. ನಾನು ಐ ಥಿಂಕ್ ಬ್ರೌನ್ ಅಂತ ಅನ್ಕೋತೀನಿ. ಬ್ರೌನ್ ಕಲರ್ ಕಾಳನ್ನ ನಾನು ಮಾಡ್ತಾ ಇದ್ದೀನಿ. ಈ ಬ್ರೌನ್ ಕಲರ್ನ ನಾನು ಎಸ್ಪೆಷಲಿ ಊರಿಂದ ನಾನು ತೊಗೊಂಬಂದಿದ್ದೀನಿ ನಾನು ವಿಡಿಯೋಕ್ಕೋಸ್ಕರ. ಅದು ಜವಾರಿ ಕಾಳು ತೊಗೊಂಬಂದಿದ್ದೀನಿ ನಾನು. ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೂಪರ್ ಟೇಸ್ಟ್ ಆಗುತ್ತೆ. ಇದನ್ನು ಯಾರೆಲ್ಲ ಮಾಡಬೇಕು ಅಂತ ಅನ್ಕೋತೀವಿ, ಯಾರೆಲ್ಲ ಮಾಡಿಲ್ಲ ಸಹಿತ ಇದನ್ನ ಪಲ್ಯ ಮಾಡಿ ನೋಡಿ, ಭಾಳ ಚಲೋ ಆಕೈತ್ರಿ. ತಡ ಮಾಡದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಒಂದು ಬೌಲ್ ತೊಗೊಂಡೇನ್ರಿ ನಾನು. ಇದನ್ನ ಬೌಲ್ ಅನ್ಬೋದು, ಸಣ್ಣದ ಒಂದು ಡಬ್ರಿ ಅಂತ ಏನಂತೀರಿ ನೋಡಿ, ನೀವು ಇದನ್ನ ಕರ್ಕೋಬಹುದು. ಇದನ್ನ ಒಂದು ಮೆಜರ್ಮೆಂಟಿಗೆ ನಿಮ್ಗೆ ತೋರ್ಸಕ್ಕಂತ ಹೇಳಿ ತೊಗೊಂಡೇನ್ರಿ. ಅದಾದ್ಮೇಲೆ ಇಲ್ಲೊಂದು ನಾನು ಗ್ಲಾಸ್ ತೊಗೊಂಡೇನ್ರಿ ಅಳ್ತಿದ್ದು. ಉತ್ತರ ಕರ್ನಾಟಕದ ಜವಾರಿ ಅಲಸಂದಿ ಕಾಳು. ಜವಾರಿ ಅಂತ ನಮ್ಗೆ ಇದು ಹೆಂಗ್ ಗೊತ್ತಾಕೈತಿ ಅಂತಂದ್ರ, ಕಾಳು ಮಾತ್ರ ಭಾಳ ಸಣ್ಣವ್ ಇರ್ತಾವ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇಷ್ಟು ಸಣ್ಣ ಇರ್ತಾವು. ಅದೇ ಏನಾರ ಹೈಬ್ರಿಡ್ ಆದ್ರ ಇದಕ್ಕಿನ 1 to 2 ಇರ್ತಾವ್ರಿ ಇವು. ಒಂದು ಎರಡು ಗ್ಲಾಸ್ ತಗೊಂಡೇನ್ರಿ. ಇದು ಒಂದು 3 ಜನಕ್ಕೆ ಆಗತ್ರಿ. ಯಾಕಂದ್ರೆ ಇದು ಕಾಳು ಕುದ್ದಾದ್ಮೇಲೆ ಇನ್ನು ಜಾಸ್ತಿ ಆಕೇತ್ರಿ. ಕುಕ್ಕರ್ನಾಗ ಹಾಕೊಂಡು ನಾನು ಇದನ್ನ ಕ್ಲೀನಾಗಿ ವಾಶ್ ಮಾಡಿ ಈಗ ವಿಜಿಲ್ ಹೊಡ್ಯಕ್ಕೆ ಇಡೋನ್ರಿ. ಓಕೆ ಸ್ಟಾರ್ ವೀಕ್ಷಕ್ರೆ, ಈಗ ಲಿಡ್ನ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈಗ ಈ ಕಾಳನ್ನ ಕುದಿಯಕ್ಕೆ ಇಟ್ಕೋತೀನಿ. ಒಂದು 4 ವಿಜಿಲ್ ಆದ್ರೆ ಸಾಕು, ಯಾಕಂದ್ರೆ ಜವಾರಿ ಅಲ್ವರಿ, 3 ಆದ್ರೂ ನಡಿತೈತಿ. ನಾನು ಮ್ಯಾಕ್ಸಿಮಮ್ ಒಂದು 4 ವಿಜಿಲ್ ಹೊಡ್ಸ್ಕೊತೀನಿ. ಫಸ್ಟ್ ನಾನು ಗ್ಯಾಸ್ನ ಆನ್ ಮಾಡ್ಕೊಳಕ್ ಇಟ್ಕೋತೀನಿ ರೀ. ಒಗ್ಗರಣೆಗೆ ಏನೇನ್ ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ್ರಿ. ಈರುಳ್ಳಿ ರೀ, ಇಷ್ಟು ಗಾತ್ರದ ನಾ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಸೈಜ್ ಹೆಂಗಿದ್ರು ಓಕೆ, ಆದ್ರೆ ಸ್ವಲ್ಪ ಸಣ್ಣದ್ ಮಾಡಿದ್ರ ಇನ್ನು ಚಲೋ ರೀ. ಕರಿಬೇವು, ಸಾಸಿವೆ, ಜೀರಿಗೆ, ಅರಿಶಿಣ, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ರಿ, ಕೊತ್ತಂಬರಿ. ಈಗ ಇನ್ನೂ ಒಂದು ಏನಂತಂದ್ರಿ, ನಾವೀಗ ಖಾರನ ನಾನು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಈ ಕಾಳಿಗೆ ಹಸಿ ಖಾರ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ, ಅಷ್ಟ ಟೇಸ್ಟ್ ಕೊಡ್ತೈತಿ. ಆಮೇಲೆ ಒಣ ಖಾರ ಪುಡಿನೂ ಹಾಕೊಳ್ಳೋರು ಹಾಕೋಬಹುದು, ಬಟ್ ಅಷ್ಟಾಗಿ ಟೇಸ್ಟ್ ಕೊಡಂಗಿಲ್ಲ. ಈಗ ನಾನು ಒಂದು 15 ಅಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡ್ರಿ. ಇಲ್ಲಿ ಮೆಣಸಿನ್ಕಾಯಿ ನೋಡ್ಬೋದು, ಇದು ನಾನು ಊರಿಂದನ ತಂದೇನಿ ಬರ್ಬೇಕಾದ್ರೆ. ಇದು ಬಂದು ಉತ್ತರ ಕರ್ನಾಟಕದ ನಾವು ಇದನ್ನ ಗಿಡ್ಗಾಯಿ ಅಂತ ಕರಿತೀವಿ, ಗಿಡ್ ಮೆಣಸಿನ್ಕಾಯಿ ಅಂತ ಕರಿತೀವಿ. ಅಷ್ಟಂದ್ರೆ ಅಷ್ಟ ಖಾರ ಇರ್ತೈತಿ, ಅಷ್ಟ ಟೇಸ್ಟ್ ಇರುತ್ತೆ. 10 ಎಸಳಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಉಪ್ಪು, ಇದು ಮೂರನ್ನು ಈಗ ಫಸ್ಟ್ ಇದನ್ನ ಹುರ್ಕೋಬೇಕ್ರಿ. ಹಂಚಿಟ್ಕೊಂಡೀನಿ. ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ ನಾವೀಗ. ಮೊದಲಿಗೆ ನಾನೀಗ ಗ್ಯಾಸ್ನ ಆನ್ ಮಾಡ್ಕೋತೀನಿ. ಹೈ ಫ್ಲೇಮ್ನಾಗ ಇಟ್ಕೋರಿ, ಲೋ ಫ್ಲೇಮ್ನಾಗ ಏನು ಇಟ್ಕೊಳ್ಳೋದು ಬೇಡ. ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ನಾವು, ಇದನ್ನ ನಾನೀಗ ಹಾಕೋತೇನ್ರಿ. ನೋಡ್ರಿ, ಹೈ ಫ್ಲೇಮ್ನಾಗ ಇಟ್ಕೊಂಡ್ವಿ. ಇಮಿಡಿಯೇಟ್ ಆಗಿನ ಇದು ಕೆಂಪು ಇಲ್ಲ ಆಗ್ಬಿಡ್ತೈತಿ. ಹಾಕೋಬೇಡ್ರಿ. ಸ್ವಲ್ಪ ನಾವು ತಗೊಂಡಿರೋದ ಒಂದು 10 ರಿಂದ 12 ಮೆಣಸಿನ್ಕಾಯಿ ಅಷ್ಟ. ಹೈ ಫ್ಲೇಮ್ನಾಗ ಇರ್ಲಿರಿ. ಇದಕ್ಕೊಂಚೂರು ನಾನು ಇಷ್ಟು ಜೀರಿಗೆನ ಹಾಕೋತೀನಿ. ಟೇಸ್ಟ್ ಭಾಳ ಚಲೋ ಆಕೈತಿ. ಇದೇ ಥರ ನಾನು ಹಸಿ ಮೆಣಸಿನ್ಕಾಯಿನ ಮಾಡ್ಕೊಳ್ಳೋದು. ಕುಕ್ಕರ್ ಇಟ್ಟು ಒಂದು 5 ಮಿನಿಟ್ಸ್ ಆಯ್ತು. ಇಲ್ಲಿ ಆಲ್ರೆಡಿ ಸೌಂಡ್ ಮಾಡ ಆತೈತ್ರಿ. ಈಗ 4 ವಿಜಿಲ್, 1 2 3 ಈಗ 4 ವಿಜಿಲ್ ಆಯ್ತು. ನಾನು ಈಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೇನು ಹಸಿ ಖಾರ ಮಾಡ್ಬೇಕೀಗ ಅಂತ ಹೇಳಿ ನಾನು ಹಸಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ, ಈಗ ನಾವು ಇದನ್ನ ಮಿಕ್ಸಿ ಆಡ್ಸ್ಕೊಳ್ಳೋಣ. ಅಲ್ಲಿ ತನಕ ಅದು ಕುಕ್ಕರ್ ವಿಜಿಲ್ ಸ್ವಲ್ಪ ಕಡಿಮೆ ಆಗಲಿ ರೀ. ಈ ಮಿಕ್ಸಿ ಜಾರ್ಗೆ ಈಗ ನಾವು ಹುರಿದಿರುವಂಥ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗೋದು. ನಾನು ಯಾವಾಗಲೂ ಹಸಿ ಖಾರ ಹಾಕೊಂಡೇನಿ ಅಂತ ಹೇಳ್ತೀನಲ್ರಿ, ಇದೇ ಥರ ನಾವು ಹಸಿ ಖಾರನ ಪೇಸ್ಟ್ ಮಾಡ್ಕೊಳ್ಳೋದು. ಇದು ಬಿಟ್ಟರೆ ನಾವು ಇದಕ್ಕೇನು ಎಕ್ಸ್ಟ್ರಾ ಹಾಕಂಗಿಲ್ರಿ. ಓಕೆ, ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಬರ್ರಿ. ಇದು ಪೇಸ್ಟ್ ಆಗೈತ್ರಿ, ನೋಡ್ಬೋದು ನಾವೀಗ.
ಇಲ್ಲಿ ತೋರಿಸ್ತೀನಿ ಚಮಚದಾಗ. ಇಲ್ಲಿ ನೋಡ್ರಿ ಈ ತರ ಇಷ್ಟು ನಾನು ತರಿಯಾಗಿ ಮಾಡ್ಕೊಂಡಿನಿ. ಯಾಕಂದ್ರೆ ಭಾಳ ಸಣ್ಣಗೆ ಮಾಡಿದ್ರೆ ಇದು ಟೇಸ್ಟ್ ಕೊಡಂಗಿಲ್ಲ. ಸ್ವಲ್ಪ ಹಿಂಗ್ ಮಾಡ್ಕೊಂಡ್ರೆ ಇದಕ್ಕೆ ರುಚಿ ಜಾಸ್ತಿ. ಆಮೇಲೆ ಇನ್ನೊಂದು ನಾನು ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಇದಕ್ಕೆ ಹಾಕೋರು ಕೊತ್ತಂಬರಿನೂ ಹಾಕ್ತಾರ, ಕರಿಬೇವು ಹಾಕ್ತಾರ. ಒಂದ್ ವಾರ ಈ ತರ ಏನಾರು ಇಡ್ಬೇಕು ಅಂತ ಹೇಳೋರಿದ್ರ ಕೊತ್ತಂಬರಿ ಹಾಕ್ಬೇಡ್ರಿ. ಇಮಿಡಿಯೇಟ್ ಆಗಿ ಏನಾರ ಮಾಡ್ಕೊಳ್ಳೋರಿದ್ರ ಮಾಡ್ಕೊರಿ. ಯಾಕಂದ್ರೆ ಕೊತ್ತಂಬರಿ ಉಳಿಯೋದಿಲ್ಲ ಅದು ಆಕ್ಚುಲಿ ಕೊತ್ತಂಬರಿ ಹಾಕೋದ್ರಿಂದ. ಆಮೇಲೆ ಇದಕ್ಕ ನೀರ್ ಹಾಕಿನೂ ಮಿಕ್ಸ್ ಮಾಡ್ಬೇಡ್ರಿ. ನೋಡ್ಬೋದು ಇದು ಇನ್ನೂ ಸೌಂಡ್ ಹೋಗಿಲ್ಲ. ಇದಿನ್ನೂ ನಾವು ಮಿಕ್ಸಿ ಹಾಕಿದ್ರು ಇಲ್ಲಿ ನೋಡಿಲ್ಲ, ಇದಿನ್ನೂ ಇಷ್ಟು ವಿಜಿಲ್ ಐತಿ. ಇದಿನ್ನೂ ಸ್ವಲ್ಪ ತಾಗ್ಲಿರಿ. ಕುಕ್ಕರ್ ಆಗೈತಿ. ಈಗ ಇದನ್ನ ತೆಗಿತೀನಿ. ಸ್ವಲ್ಪ ಆರಿನೂ ಆರೈತಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಯಾವ ಥರ ಈ ಥರ ಕಾಳಾಗೈತಂತ. ಉದುರಾಗಿರ್ಬೇಕು. ಆಮೇಲೆ ಒಂದು ಕಾಳನ್ನ ನಾವು ಹಿಂಗೆ ಹಿಸಕ್ದಾಗ ಈ ಥರ ಇದು ಒಡಿಬೇಕು. ಹಂಗಂತ ಹೇಳಿ ಫುಲ್ಲು ಸ್ಮೂತ್ ಆಗಬಾರ್ದು. ಹಿಂಗೆ ಕಾಳಿದ್ರೆ ಇದು ಟೇಸ್ಟ್ ಜಾಸ್ತಿ. ಡಬ್ರಿ ತೊಗೊಂಡಿನಿ ಈಗ ಒಗ್ಗರಣೆ ಕೊಡೋಕೆ. ಇದಾದ್ಮೇಲೆ ಈಗ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ ರೀ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ. ಈಗ ಎಣ್ಣೆ ಹಾಕೋತೀನಿ ರೀ. 1 2 3 ಸ್ಪೂನ್ ಎಣ್ಣೆ ತೊಗೊಂಡೇನ್ರಿ. ಎಣ್ಣೆ ಕಾದೈತ್ರಿ. ಜೀರಿಗೆ, ಸಾಸ್ವಿ ಚಟಪಟ ಅನ್ನ ಹತ್ತೈತ್ರಿ. ಅದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕೋತೀನಿ ರೀ. ಜಾಸ್ತಿ ಏನು ಹುರ್ಕೋಬೇಡ್ರಿ, ಸ್ವಲ್ಪ ಹುರಿದ್ರೆ ಸಾಕು. ಕೆಂಪಗಾಗೋದೇನು ಬ್ಯಾಡ್ರಿ. ಕರಿಬೇವು, ಅರಿಶಿನ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಾಗ ಇಟ್ಕೋರಿ. ಮೇನ್ ಬಂದ ಹಸಿ ಖಾರ. ನಾವೇ ಈಗ ಏನು ಕುದಿಸ್ಕೊಂಡಿರ್ತೀವಲ್ರಿ ಆ ಕಾಳನ್ನ ನಾನು ಹಾಕೋತೀನಿ ರೀ. ಉಪ್ಪು ಹಾಕೋತೀನಿ ರೀ. ಈ ಥರ ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ಇದನ್ನ. ಕುಕ್ಕರ್ ವಿಜಿಲ್ ಮಾಡಿಸಿರ್ತೀವಲ್ಲ ಆ ನೀರನ್ನ ವೇಸ್ಟ್ ಮಾಡಬೇಡ್ರಿ. ಅದ್ರಾಗ ಜಾಸ್ತಿ ಕ್ಯಾಲ್ಸಿಯಂ ಇರ್ತೈತಿ. ಇದ್ರಾಗಿನ ರಸ ಎಲ್ಲ ಅದಕ್ಕೆ ಬಿಟ್ಟಿರ್ತೈತಿ. ಮನ್ಯಾಗ ಯಾರ ಹುಡುಗರಿದ್ರ ಅದಕ್ಕೊಂದು ಸ್ವಲ್ಪ ಸಣ್ಣ ಮಕ್ಳಿದ್ರ ಅದಕ್ಕೆ ಉಪ್ಪು ಹಾಕಿ ಕೊಡ್ರಿ. ಅವ್ರು ಇಷ್ಟು ನೀರು ಉಳ್ದಿತ್ರಿ. ಅದು ನೀರನ್ನ ನಾನು ಇದಕ್ಕೆ ಹಾಕೊತೀನಿ. ಹೈ ಫ್ಲೇಮ್ನಾಗ ಇಡ್ರಿ, ಲೋ ಫ್ಲೇಮ್ನಾಗ ಇಡಬೇಡ್ರಿ. ನೀರು ಹಾಕಿ ಆದ್ಮೇಲೆ ಹೈ ಫ್ಲೇಮ್ನಾಗ ಇಟ್ಕೋರಿ. ಕಾಳು ಅದ ನೀರ್ನಾಗ ಕುದ್ದಷ್ಟು ಚಲೋ. ನೋಡ್ರಿ ಮತ್ತೆ ನೀರು ಹಾಕೊಳತ್ತೀನಿ. ಫುಲ್ ಅದೇನು ರಸ ಇತ್ತು ಎಲ್ಲಾನು ಇದಕ್ಕೆ ನಾನು ಸೇರಿಸ್ಕೊಂಡೇನ್ರಿ. ಒಂದು 5 ನಿಮಿಷ ಇಲ್ಲ ಒಂದು 3 ನಿಮಿಷ ಸಾಕು. ಈ ಥರ ಮುಚ್ಚಿಡ್ತೀನಿ. ಲಾಸ್ಟಿಗೆ ನಾನು ಇದನ್ನ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಲಸಂದಿ ಕಾಳಿನ ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಯಾರೆಲ್ಲ ಮಾಡಬೇಕು ಅನ್ಕೊತೀರಾ ತಪ್ಪದೇ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.